ಅಂತ ಅಂದೆ. ನಾನೇನ್ ಮಾಡ್ತೀನಿ ಅಂದ್ರೆ ಮೆಸೇಜ್ಗಳು ನೋಡ್ಬಿಟ್ಟು ಸುಮ್ನಂಗ ಇವ್ರ ಪ್ರೊಫೈಲ್ ಎಲ್ಲ ತೆಗ್ದಿ ನೋಡಿರ್ಲಿಲ್ಲ ನಾನೇನು. ಆಗ ನಮ್ಮ ಅಕ್ಕ ಯಾರು ನೋಡೋದು ಇರುತ್ತೆ ಅನ್ಕೊಡಷ್ಟೆಲ್ಲ ನಂಗೆ ಗೊತ್ತಾಯ್ತು ಇವ್ರು ಯಾರು ಇವ್ರ ಮುಖ ಎಲ್ಲ ನಂಗೆ ಗೊತ್ತಾಯ್ತು. ಮೆಸೇಜ್ ಅಲ್ಲಿ ನೋಡ್ತಿದ್ನಲ್ಲ, ಸ್ಟೋರಿ ಎಲ್ಲ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಅವಾಗ. ನಾನು ಯಾವ ತರ ಅಂದ್ರೆ ಕಾಲೇಜಿಂದ ಬಸ್ ಸ್ಟ್ಯಾಂಡ್ ಮನೆ ಬಿಟ್ರೆ ಕಾಲೇಜಿನ ಎಲ್ಲ ಹೋಗ್ತೇನೆ. ಇದೇನು ಫೋನ್ ಅಲ್ಲಿ ನೋಡಿದ್ದು ಇವರೇ ಡೈರೆಕ್ಟ್. ಇವಳು ನಾನು ಈಗ್ಲೇ ಮದ್ವೆ ಆಯ್ಕಿಲ್ಲ, ಓದ್ಬೇಕು ದಬಾಕ್ಬೇಕು ಅಂದ್ಬಿಟ್ಟು ಇವಳು. ಲವ್ ಸ್ಟೋರಿ ಎಲ್ಲ ಹೇಳ್ರಪ್ಪ ಈಗ ಚಲೋ. ಶಿವಗೌಡ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ಇವತ್ತೇ ನೋಡ್ತಾ ಇದ್ದೀರಾ ಯಾರ್ಯಾರು ಫ್ರೆಶ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಟೈಮ್ ನೋಡ್ತಾ ಇದ್ರ ನಮ್ನ ವಿಡಿಯೋನ ನೋಡಿ ಖುಷಿ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಹಣ ಕಳಿಸಿ ನೋಡಿ. ಸ್ಟಾರ್ಟ್ ಮಾಡಿ ಈಗ. ಹೇಳಿ ಈಗ ನಿನ್ನಿಂದಲೇ ಸ್ಟಾರ್ಟ್ ಮಾಡು. ನಿನ್ ಲೈಫ್ ಅಲ್ಲಿ ಹೆಂಗಿತ್ತು? ಏನಪ್ಪಾ ಅಂದ್ರೆ ನಮ್ಮ ಟಾಪಿಕ್ ಇಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು. ನಾನು ನಾನೇ ದಿಲೀಪ ಹೇಳ್ತೀನಿ. ಸುಂದ್ರ ಎಲ್ಲೋದ್ರು ಜೊತೆಲಿ ಹೋಗ್ತಿದ್ದೋ ಬತ್ತಿದ್ದೋ. 3 ಜನ ಫ್ರೆಂಡ್ಸ್ಗಳು. 3 ಜನ ಫ್ರೆಂಡ್ಸ್ಗಳು ಎಲ್ಲೋದ್ರು ಜೊತೆಲಿ ಹೋಗ್ತಿದ್ದೋ ಬತ್ತಿದ್ದೋ. ಇವ್ರು 3 ಜನ ನೋಡಕ್ಕೆಲ್ಲ ಮನೆಗ್ ಬರ್ತಿದ್ರು ಅಂತ ನನ್ಗೆ ಗೊತ್ತೇ ಇಲ್ಲ. ಸುಂದ್ರ ಒಬ್ಬ ಬಿಟ್ರೆ ಸುಂದ್ರ ಅಂದ್ರೆ ಯಾರು ಗೊತ್ತಾ? ಇವ್ರ ಸುಂದ್ರ ಅಂದ್ರೆ ನಮ್ಮ ಅಣ್ಣನ ಜೊತೆ ನಮ್ಮ ಮನೆಗೆ ಅಂದ್ರೆ ನಮ್ಮ ಅಣ್ಣ ನನ್ನ ನೋಡಕ್ ಬರ್ತಿದ್ದ. ನಮ್ಮ ಅಣ್ಣನ ಜೊತೆ ತುಂಬಾ ಜನ ಫ್ರೆಂಡ್ಸ್ಗಳು ಬರ್ತಿದ್ರಲ್ಲ, ಹಂಗೆ ಫ್ರೆಂಡ್ಸ್ಗಳು ಅಂತ ಇವ್ರು ಅನ್ಕೊಂಡಿದ್ದೆ. ಇವ್ರ ಮುಖನೂ ನೆನ್ಪೇ ಇಲ್ಲ ನನ್ಗೆ. ನಮ್ಮ ಅಣ್ಣನ ಜೊತೆ ಫ್ರೆಂಡ್ಸ್ ಬರ್ತಿದ್ರೆ ಸುಂದ್ರನ್ ಮುಖ ಮಾತ್ರ ನೋಡ್ತಿದ್ವಿ, ಇವ್ರ ಮುಖಗಳೇ ನೋಡಿಲ್ಲ ನನ್ಗೆ. ಇವ್ರು ಹೇಳಿದ್ರೆ ನೀನು ಸುಮಾರು ಸಲ ಬಂದ್ ನೋಡಿದೀನಿ, 1 ವರ್ಷದಿಂದ ಎಲ್ಲ ಬಂದ್ ನೋಡಿದ್ರೆ ನಂಗೆ ಇದು ಕನ್ಫ್ಯೂಸ್ ಆಗೋದು. ಯಾವಾಗ ಬಂದಿದ್ರಿ, ನಮ್ಮನೆಗ್ ಬಂದಿದ್ರೆ ನೀವು ಬಂದಿದ್ರ ಅಂತ ಅನ್ಸೋದು. ಸುಂದ್ರ ಬಿಟ್ರೆ ಇವ್ರು ಯಾರು ಗೊತ್ತೇ ಇರ್ಲಿಲ್ಲ ನನ್ಗೆ. ಈಗ ಸ್ಟಾರ್ಟ್ ಮಾಡಿ ಈಗ ನೀನು. ಏನಪ್ಪಾ ಅಂದ್ರೆ ನಾನು ಸುಂದ್ರ ದಿಲೀಪ 3 ಜನನುವೆ ರೌಂಡ್ಸ್ ನಮ್ಮ ಹುಣಸೂರು ಬಸ್ ಸ್ಟ್ಯಾಂಡ್, ಆಮೇಲೆ ದಕ್ಕೆನಗರ ಬಸ್ ಸ್ಟ್ಯಾಂಡ್, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟವಾಗಿ ರೌಂಡ್ ಹೊಡ್ಕೊಂಡು ಕಾಲ ಕಳೀತಾ ಇದ್ದು. ಹಂಗೆ ಸುಂದ್ರನ್ ತಂಗಿ ಅಂತ ಗೊತ್ತಾಯ್ತು. ಸುಂದ್ರನ್ ನನ್ ತಂಗಿ ಅಂದ್ಬಿಟ್ಟು ಹೋಗ್ಬಿಟ್ಟು ಮಾತಾಡ್ತಾ ಇದ್ದೆ. ನಾನು ದಿಲೀಪ ಗಾಡಿ ಮೇಲೆ ಕುತ್ಕೊಂಡಿದ್ದು. ಅವಾಗ ಸ್ವಲ್ಪ ಲೈಟ್ ಆಗಿ ಕ್ರಶ್ ಆಯ್ತು. ಸಿಂಚು ನೋಡಿ ಕ್ರಶ್. ಡಿಗ್ರಿ ಏನೋ ಆಯ್ತಲ್ಲ, ಫಸ್ಟ್ ಇಯರ್ ಡಿಗ್ರಿ ಇಲ್ಲ, ಫಸ್ಟ್ ಇಯರ್ PUC ಓದ್ತಾ ಇರ್ಬೇಕು ಅನ್ಕೊಂತೀನಿ. ಇಲ್ಲ ಡಿಗ್ರಿ ಅಲ್ಲ, ಡಿಗ್ರಿಗೆಲ್ಲ ಓದಿದ್ವಿ ಕಳ್ಸಿದ್ವಿ. ಡಿಗ್ರಿಲಿ ನನಗೆ ನೀವು ಪರಿಚಯ ಆಗಿದ್ದು. ನೀವು ನನ್ನ ಮುಂಚೆನೆ ನೋಡಿದ್ರಲ್ಲ, ಡಿಗ್ರಿ ಮುಂಚೆನೆ ನೋಡಿದೆ ಅಂದ್ರೆ ಸುಂದ್ರನ್ ತಂಗಿ ಅಂದ್ಬಿಟ್ಟು ನಾನು ಕ್ಯಾಚ್ ಹಾಕೋಕ್ ಹೋಗಿರ್ಲಿಲ್ಲ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಚೇತೋಣ ಸುಂದ್ರ ಅವ್ರ ಅಣ್ಣ ಅವ್ರ ಮದ್ವೆಲಿ ಇವ್ರು ಬಂದಿದ್ದು. ಆಗ್ಲೂ ಕ್ಲಾಸ್ ಹಾಕಂತ ಇದ್ಲು, ಸೀರೆ ಗಿರೆ ಉಡ್ಕೊಂಡು ಕ್ಲಾಸ್ ಹಾಕಂತ ಇದ್ಲು. ಅಂದ್ರೆ ಏನಪ್ಪಾ ಅಂದ್ರೆ ಸುಂದ್ರನ್ ತಂಗಿ ಅಂದ್ಮೇಲೆ ನನ್ಗೂ ತಂಗಿ ಅಂದ್ಬಿಟ್ಟು ನಾವು ಕ್ಯಾಚ್ಗೆ ಮದ್ವೆ. ಆಮೇಲೆ ಏನೇನೋ ಆಗಿ ಮದ್ವೆ ಆಗೋಯ್ತು. ಇನ್ನೊಂದು ವಿಡಿಯೋ ಹೇಳ್ತೀನಿ. ನನ್ಕಿಂತ ಫಸ್ಟ್ ನನ್ನ ತಮ್ಮ ಯಾಕೆ ಮದ್ವೆ ಅಂತ ಹೇಳ್ತೀನಿ. ಫಸ್ಟ್ ಲವ್ ಸ್ಟೋರಿ ಕೇಳಿ. ಹೇಳಿ ಈಗ. ನಾನ್ ಹೇಳ್ತೀನಿ ಫಸ್ಟ್ ನನ್ನ ಲೈಫ್ ಅಲ್ಲಿ ನಾನು ಹೇಗ್ ಹೋಗ್ತಿದ್ದೆ ಅಂತ. ಇವ್ರ ಲೈಫ್ ಅಲ್ಲಿ ಇವ್ರು ಹೇಗಿದ್ರು ಹೇಗೆ ಹಿಂಗ್ 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 ಹೇಗಿದ್ರು ಹೇಗೆ ಹಿಂಗ್ 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 ನಡ್ಕೊಯ್ತಿದ್ದೆ ಹಿಂಗ್ 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 ನಡ್ಕೊಯ್ತಿದೆ. ಆಯ್ತು, ನನ್ ಲೈಫ್ ಅಲ್ಲಿ ನಾನು ಹೇಗಿದೆ ಅಂತ ಹೇಳ್ತೀನಿ. ನಮ್ದು ಮಳಲಿ ಬೆಳಿಗ್ಗೆ ಹೇಳ್ತಿದ್ಲು, ಅವ್ರ ಅಪ್ಪಂಗೆ ಉಗಿಸ್ಕೊತಿದ್ಲು. ನೀವ್ ಊರ್ ಯಾವ್ದು, ನೀವ್ ಏನ್ ಸ್ಟಡಿ ಮಾಡಿದೀರಾ ಅಂತ ಎಲ್ಲ ಕೇಳ್ತಾ ಇರ್ತೀರಾ, ಯಾವ ಕಾಲೇಜ್ಗೆ ಹೋಗ್ತಿದ್ರಿ ಅಂತ ಎಲ್ಲ ಕೇಳ್ತಾ ಇರ್ತೀರಾ. ನಮ್ ಊರ್ ಮಳಲಿ ಕೇರ್ನಗರದ ಪಕ್ಕ ಮಳ್ಳಿ ಮಾವತೂರ್ ಅಂತ. ನಾನು B.Com ಮಾಡ್ತಿದ್ದೆ, ಫಸ್ಟ್ ಇಯರ್ ಡಿಗ್ರಿ B.Com ಓದಕ್ ಹೋಗ್ತಿದ್ದೆ. ಅವಾಗ ಫೋನ್ ಯೂಸ್ ಮಾಡ್ತಿದ್ದೆ. ಅವಾಗ ಇವ್ರಜ್ಜಿ 10,000 ಕೊಟ್ಟು ಫೋನ್ ತಗೊಡ್ತು. ಹೇಳು, ಅದನ್ನ ಹೇಳು. ನಿಮ್ ಅಜ್ಜಿ ತಗೊಟ್ಟಿರೋ ಒಂದ್ ಆಡ್ಮರಿ ಮಾರಸ್ ಬಿಡ್ತಾನೆ ತಗಸ್ಕೊಂಡಿರೋದ್ ನೀನು. ಅಂದ್ರೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಸ್ಟ್ರಿಕ್ಟ್. ಅಂದ್ರೆ ನಮ್ಮ ಅಪ್ಪ ಏನು ಫೋನ್ ಏನ್ ತಗೊಟ್ಟಿರ್ಲಿಲ್ಲ. ಅದಕ್ಕೆ ನಿಮ್ ಅಜ್ಜಿ ಕೆಲವೊಂದ್ ಆಡ್ಮರಿ ತರ ಮಾರ್ಸ್ಬಿಟ್ಟು ಸುಮ್ನಿರಿ. ಅಂದ್ರೆ ನಮ್ಮ ಅಕ್ಕಂದ್ರೆ ಇಬ್ರು, ನಂಗೆ ಅಕ್ಕಂದ್ರೆ ಇದಾರೆ ಇಬ್ರು, ನಮ್ ದೊಡ್ಡಪ್ಪನ ಮಕ್ಳು. ಅವರು ಇಬ್ರುನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮ ಅಪ್ಪಂಗ್ ಫೋನ್ ಕೇಳಿದಾಗೆಲ್ಲ ಅಕ್ಕಂದ್ರೆ ಇಬ್ರು ಡಿಗ್ರಿ ಕಂಪ್ಲೀಟ್ ಮಾಡಿದಾರೆ, ನಿಂಗೆ ಯಾಕೆ ಫೋನ್ ಅಂತ ನಂಗೆ ಕೊಡ್ತಿರ್ಲಿಲ್ಲ. ಅದೆಲ್ಲ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ತುಂಬಾ ಸ್ಟ್ರಿಕ್ಟ್. ಫೋನ್ ಯೂಸ್ ಮಾಡಕ್ಕೆ ಎಲ್ಲ ಕೊಡ್ತಾನೆ ಇರ್ಲಿಲ್ಲ. ನನಗಂತೂ ನಂಗೆ ಹುಡುಗ್ರ ಅಂದ್ರೇನೆ ಭಯ ಆಯ್ತು. ನಮ್ಮ ಅಪ್ಪ ಅಂದ್ರೆ ಇನ್ನೂ ಭಯ ಅನ್ಕೊಳ್ಳಿ. ನಮ್ಮ ಅಪ್ಪನ ಜೊತೆ ನಾನು ಮಾತಾಡೇ ಇಲ್ಲ, ಜಾಸ್ತಿ ಮಾತಾಡ್ತಾನೆ ಇರ್ಲಿಲ್ಲ. ತುಂಬಾ ಸ್ಟ್ರಿಕ್ಟ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್. ಈ ತರ ಬೆಳೆಸಿದ್ದು ನಮ್ಮ ಅಪ್ಪ. ಅಂದ್ರೆ ಡಿಗ್ರಿಲ್ ಅಂದ್ರೆ ಫೋನ್ ಯೂಸ್ ಮಾಡ್ಲೇಬೇಕಾಗಿತ್ತು, ಡಿಗ್ರಿಲ್ ಬೇಕೇ ಬೇಕಾಗಿತ್ತು. ಆಗ ನಮ್ಮ ಅಜ್ಜಿ ನಾನು ಅಳ್ತಿದ್ನೆಲ್ಲ ಬಂದಿ, ದಿನ ನಂಗೆ ಫೋನ್ ಬೇಕು ಹಿಂಗೆ ಆನ್ಲೈನ್ ಕ್ಲಾಸ್ ಎಲ್ಲ ನಡೀತಿದೆ, ಫೋನ್ ಇಲ್ಲ ಅಂದ್ರೆ ಏನೂ ಆಗಲ್ಲ ಅಂತ. 10th ಅಲ್ಲಿ ಇದ್ದಾಗ್ಲೇ ಕೊರೋನಾ ಇದ್ದಿದ್ದು. ಫಸ್ಟ್ ಗೆ ಫೋನ್ ಬೇಕಾಗಿದ್ದು, ಆಗ್ಲೇ ತಗೊಳ್ಳಿಲ್ಲ, ನಮ್ಮ ಅಪ್ಪ ತಗೊಡ್ಲಿಲ್ಲ.
ತಗೊಡ್ತಾನೆ ಇರ್ಲಿಲ್ಲ ನಮ್ಮಪ್ಪ. ಅಂದ್ರೆ ನಮ್ಮ ಅಕ್ಕಂದ್ರೆಲ್ಲ ಡಿಗ್ರಿ ಇಬ್ರು ಕಂಪ್ಲೀಟ್ ಮಾಡಿದ್ರಲ್ಲಿ ನಿನ್ಗೆ ಫೋನ್ ಅಂತ ಹಿಂಗೆ ಅಂತಿದ್ರು. ಈಗ ಡಿಗ್ರಿಲಿ ಫೋನ್ ಯೂಸ್ ಮಾಡ್ತಿದ್ದೆ, ಫೋನ್ ತಗೊಡ್ತು. ಆವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಿದ್ದೆ. ಈಗ ಫಸ್ಟ್ ಡಿಗ್ರಿ ಅಂದ್ರೆ ವೆಲ್ಕಮ್ ಪಾರ್ಟಿ ಎಲ್ಲ ಇರ್ತದಲ್ಲ, ವೆಲ್ಕಮ್ಗೆಲ್ಲ ಈಗ ಕರ್ದಿದ್ರು. ಅಯ್ಯೋ ವೆಲ್ಕಮ್ ಇತ್ತಲ್ಲ ಕಾಲೇಜಲ್ಲಿ, ಆವಾಗ ಡ್ಯಾನ್ಸ್ ಮಾಡಿದೆ, ಸ್ಟೋರಿಗೆ ಹಾಕೊಂಡಿದ್ದೆ. ಸ್ಟೋರಿಲಿ ಇವ್ರು ರಿಪ್ಲೈ ಮಾಡಿದ್ರು ನನ್ನ ಸ್ಟೋರಿಗೆ. ಇನ್ಸ್ಟಾ ಯೂಸ್ ಮಾಡ್ತಿದ್ನಲ್ಲ ಅವಾಗ. ಇವ್ರನ್ನೆಲ್ಲ ನೋಡಿಲ್ಲ ಇನ್ಸ್ಟಾದಲ್ಲಿ. ಇವರೆಲ್ಲ ಫೇಮಸ್ ಆಗಿದ್ರು ಅವಾಗ್ಲೇನೆ. ನಂಗೆ ಗೊತ್ತಿಲ್ಲ, ನೀವ್ ಯಾರು ಗೊತ್ತಿರ್ಲಿಲ್ಲ ನಂಗೆ ಇನ್ಸ್ಟಾದಲ್ಲಿ. ಫೇಮಸ್ ಆಗಿದ್ರು ಅವಾಗ. ಆಗೊಂದ 50 ನಮ್ಮ ಅಕ್ಕಂದ್ರಂಗಂದ್ರೆ ಇವರೆಲ್ಲ ಗೊತ್ತಿರ್ಲಿಲ್ಲ. ನಮ್ಮ ಅಕ್ಕಂದ್ರೆಲ್ಲ ಅವಾಗ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ, ಇವರೆಲ್ಲ ನೋಡಿದ್ರು ಇವ್ರನ್ನ. ಹೇಳದಂತೆ ಇಬ್ರು. ನಾನೇ ಹೇಳ್ತಿ ಸುಮ್ನಿರ್ ದಮ್ಮಯ್ಯ ನೀನ್, ನಾನೇ ಹೇಳ್ತಿ ಸುಮ್ನಿರ್ ದಮ್ಮಯ್ಯ ನೀನ್, ಏನೇನೆ ನಮ್ಮ ಅಕ್ಕಂದ್ರಂಗೆಲ್ಲ ಗೊತ್ತಿದ್ರು ಇವ್ರು. ನನ್ಗೇನ್ ಗೊತ್ತಿರ್ಲಿಲ್ಲ ಅವಾಗ, ಅಂದ್ರೆ ಫೋನ್ ಟಚ್ ಇರ್ಲಿಲ್ಲಲ್ಲ ಅವಾಗ, ಡಿಗ್ರಿಲಿ ಅವಾಗ ಫಸ್ಟ್ ಫೋನ್ ತಗೊಂಡಿದ್ ನಾನು. ಅವಾಗ ಇನ್ಸ್ಟಾ ಯೂಸ್ ಮಾಡ್ತಿದ್ದಲ್ಲ, ವೆಲ್ಕಮ್ ಪಾರ್ಟಿ ಇತ್ತಲ್ಲ, ಡ್ಯಾನ್ಸ್ ಮಾಡಿದ್ದು, ಸ್ಟೋರಿಗೆ ಹಾಕೊಂಡಿದ್ದಲ್ಲ. ಅದಕ್ಕೆ ಇವ್ರು ರಿಪ್ಲೈ ಮಾಡಿದ್ರು. ಅದ್ಕೊಂತಲ್ಲ ತುಂಬಾ ಸ್ಟೋರಿ ಹಾಕೋತಿದ್ದೀನಿ, ಎಲ್ಲ ಪ್ರತಿಯೊಂದಕ್ಕೂ ಸ್ಟೋರಿಗೆ ರಿಪ್ಲೈ ಬಂದಿತ್ತು. ಇವ್ರದ್ದು ಮೆಸೇಜ್ ಎಲ್ಲ ರಿಕ್ವೆಸ್ಟ್ ಅಲ್ಲಿ ಬಂದ್ ಕೂತಿತ್ತು ಇನ್ಸ್ಟಾದಲ್ಲಿ. ನಾನು ಸುಮ್ನೆ ರಿಕ್ವೆಸ್ಟ್ ಅಲ್ಲೇ ಮೆಸೇಜ್ಗಳು ಬಂದ್ರೆ ಮಾಮೂಲಿ ಕಾಮನ್ ಆಗಿ ಎಲ್ಲ ಹುಡುಗಿರ್ ನೋಡ್ತಾರಲ್ಲ, ನೋಡನೆ ರಿಪ್ಲೈ ಮಾತ್ರ ಒಂದಕ್ಕೂ ಮಾಡ್ತಿರ್ಲಿಲ್ಲ. ಸುಮಾರು ಜನ ಮಾಡೋರೆಲ್ಲ ಯಾವ್ದಕ್ಕೂ ರಿಪ್ಲೈ ಮಾಡಿರ್ಲಿಲ್ಲ, ಸುಮ್ನೆ ನೋಡನೆ ಸುಮ್ನಾಗನೆ. ಇವ್ರ ಅಕೌಂಟಿನಂತೂ ತುಂಬಾ ಸ್ಟೋರಿಗಳು ಹಾಕಿದ್ನಲ್ಲ, ಎಲ್ಲ ಪ್ರತಿಯೊಂದಕ್ಕೂ ರಿಪ್ಲೈ ಬಂದಿತ್ತು. ನಾನು ಏನೇ ಹಾಕಿದ್ಲಿ ಯಾಕೆ ಸೂಪರ್ ನೈಸ್ ತುಂಬಾ ಹಿಂಗೆ ಮೆಸೇಜ್ಗಳೇ ಬಂದಿತ್ತು. ಒಂದಕ್ಕೂ ಮಾತ್ರ ರಿಪ್ಲೈ ಮಾಡೋಣ. ಇವ್ರು ಯಾರಂತಾನೆ ಗೊತ್ತಿಲ್ಲ, ರಿಪ್ಲೈ ಮಾಡೋಣ. ಇವ್ರು ಯಾರಂತಾನೆ ಗೊತ್ತಿಲ್ಲ, ನಂಗೆ ಯಾರಂತ ಗೊತ್ತಿಲ್ಲ ಅಂದ್ರೆ ನಂಗೆ ರಿಪ್ಲೈನೇ ಮಾಡೋದಿಲ್ಲ. ಮೊದ್ಲೇ ಹುಡುಗರು ಅಂದ್ರೆ ಭಯ ನನ್ಗೆ, ರಿಪ್ಲೈ ಅಂತ ಮಾಡೇ ಇರ್ಲಿಲ್ಲ. ಹಿಂಗೆ ಸುಮ್ನ ಆಗನೆ. ಆಮೇಲೆ ನಮ್ಮ ಅಕ್ಕ ಒಂದಿನ ಬಂದು ಫೋನ್ ನನ್ ಫೋನ್ ಅಂದ್ರೆ ನಮ್ಮ ಅಕ್ಕಂದೆಲ್ಲ ಯೂಸ್ ಮಾಡ್ತಿರಲ್ಲ, ಮಕ್ಕಂದ್ರ ಫೋನ್ ಅಂದ್ರೆ ನಾನು ಯೂಸ್ ಮಾಡ್ತಿರ್ಲಿಲ್ಲ. ಹಿಂಗೆ ಬಂದು ಒಂದಿಲ್ಲ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ, ಹಿಂಗೆ ಮೆಸೇಜ್ಗಳು ನೋಡ್ತಿರ್ಲಿ. ಇವ್ರು ತೆಗ್ದು ನೋಡಿದ್ಲು, ಇವ್ರು ಯಾರೇ ಹುಡುಗ ಇಷ್ಟೊಂದು ರಿಪ್ಲೈ ಮಾಡೋಣ ಅಂತ ಅಂದ್ಲು. ಯಾರೋ ಗೊತ್ತಿಲ್ಲ ನನ್ಗೆ ಅಂತ ಅಂದೆ. ನಾನೇನ್ ಮಾಡ್ತೀನಿ ಅಂದ್ರೆ ಮೆಸೇಜ್ಗಳು ನೋಡ್ಬಿಟ್ಟು ಸುಮ್ನಾಗ ಇವ್ರ ಪ್ರೊಫೈಲ್ ಎಲ್ಲ ತೆಗ್ದು ಏನ್ ನೋಡಿರ್ಲಿಲ್ಲ ನಾನೇನು. ಆಗ ನಮ್ಮ ಅಕ್ಕ ಯಾರು ನೋಡೋದು ಇರೋ ಅಂದ್ಬಿಟ್ಟು ಪ್ರೊಫೈಲ್ ತೆಗ್ದು ನೋಡಿದ್ಲು. ಆಗ ಇವ್ರನ್ನ ನೋಡಿದ್ರಂತೆ ಇನ್ಸ್ಟಾದಲ್ಲಿ, ಫೇಮಸ್ ಆಗಿದ್ರಲ್ಲ ಅವಾಗ ಇವ್ರಿಗೂ ಅಣ್ಣ ಗೊತ್ತು, ನಾನು ನೋಡಿದೀನಿ ಹಂಗೆ ಹಿಂಗೆ ಅಂತ ಅಂದ್ಲು. ಹೌದಾ ಅಂತ ನಾನು ಅವಳು ತೆಗದ್ಲಲ್ಲ ನಮ್ಮ ಅಕ್ಕ, ಅವಾಗ ನೋಡಿದ್ವಿ ಮುಖನ ಪ್ರೊಫೈಲ್ ಅಲ್ಲಿ. ಅಲ್ಲಿ ಗಂಟೆ ನಾ ಪ್ರೊಫೈಲ್ ಸುಂದ್ರನ್ ಜೊತೆ ಬರ್ತಿದ್ರಲ್ಲ ನಮ್ಮ ಮನೆಗ್ ನೋಡಕ್ಕೆ, ಅವಾಗ್ಲೇ ಇವ್ರು ನೋಡಿಲ್ಲ. ಬುಲೆಟ್ ಗಾಡಿ ಮಾತ್ರ ನೆನ್ಪಿರೋದ್ ನನಗೆ, ಗಾಡಿ ಮಾತ್ರ ನೆನ್ಪಿರೋದ್ ನನಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಂಗೆ ಗೊತ್ತಿಲ್ಲ ಗೈಸ್, ಮನುಷ್ಯನ್ ನೋಡಿ ಗಾಡಿ ಮತ್ತೆ ಕಾರು ದುಡ್ಡು ಈಗ್ಲೂ ಕಣ್ಣು ಮುಂದೆ ಬರೋದೇ ಸುಂದ್ರ ಬುಲೆಟ್ ಗಾಡಿ ಅವೇ. ಒಂದ್ ವರ್ಷದಿಂದ ಬಂದು ನೋಡ್ಕೊಂಡ್ರೆ, ಒಂದ್ ವರ್ಷದಿಂದ ನೋಡಿಲ್ಲ. ಆಗ ನನ್ಗೂ ಅಷ್ಟೊಂದು ಲವ್ ಏನಿರ್ಲಿಲ್ಲ. ನಾವ್ ಹೋಯ್ತಿದ್ದೋ ಸುಮ್ನೆ ಹೋಯ್ತಿದ್ದು, ಸುಮ್ನೆ ಬರ್ತಿದ್ದೋ. ನನ್ಗೆ ಯಾವಾಗಪ್ಪ ಕ್ರಶ್ ಆಗಿದ್ದು ಅಂದ್ರೆ ನವೆಂಬರ್ 12ನೇ ತಾರೀಕೇನಲ್ಲೇನೋ 2021ರೇನೋ 2021ರಲ್ಲಿ 20ರಲ್ಲಿ ನವೆಂಬರ್ ತಿಂಗಳಲ್ಲಿ 12ನೇ ತಾರೀಕು. ಆಗ ಅವ್ರ ಮನೆಗ್ ಹೋದೆ. ಒಂದ್ ಸ್ಕೂಲ್ ಲಂಗ ಇಕ್ಕಿದ್ಲು, ಒಂದು ರೆಡ್ ಕಲರ್ದ ಒಂದು ಟಿ ಶರ್ಟ್ ಹಾಕಿದ್ಲು. ಅವಾಗ ಟೀ ತಂದ್ಕೊಟ್ಲು. ಕ್ರಶ್ ಅಂದ್ರೆ ಅವಾಗ ಆಗಿದ್ದು. ಅವ್ರ ಅಣ್ಣನ ಜೊತೆ ಬಂದಿದೆ, ಸುಂದ್ರನ್ ಜೊತೆ ಬಂದಿದೆ. ಮನೆ ಒಳಗೆ ಕರೆದ್ರು. ಸುಂದ್ರ, ನಾನು ದಿಲೀಪ 3 ಜನನಿದ್ದು. ಅವಾಗ ಲೈಟಾಗಿ ಕ್ರಶ್ ಆಗಿದ್ದು. ಅವಾಗ ಡೈರೆಕ್ಟ್ ಕ್ಯಾಚ್ ಹಾಕಕ್ ಟ್ರೈ ಮಾಡಿದ್ಯಾ? ಡೈರೆಕ್ಟ್ ಮದುವೆಗೆ ಫಿಕ್ಸ್ ಹಾಕಿ ಟ್ರೈ ಮಾಡ್ಲಿಲ್ಲ. ನಾವ್ ಬರೀ ಕ್ಯಾಚ್ ಅಷ್ಟೇ ಫಿಕ್ಸ್ ಆಗಿದ್ದು. ಕ್ಯಾಚ್ ಆಗಲಕ್ಕೆ ಅಂದ್ಬಿಟ್ಟು ಫಿಕ್ಸ್ ಆದೋ. ನಂದೆ ನಾನು ಮುಗಿಸ್ಬಿಡ್ತೀನಿ, ಸುಮ್ನಿರಿ. ನನ್ಗೆ ಯಾವಾಗ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ದೆ ಅಂತ. ಆಮೇಲೆ ನಿಮ್ದು ಹೇಳೂರಿ ಅಂತ. ಹಂಗ ಅಲ್ಲ, ಅರ್ಧ ಅಲ್ಲಲ್ಲೇ ಕಟ್ಟೆ ಮಾಡ್ತಾರೆ. ನಂದು ಬೇರೆ, ಅವ್ರದ್ದು ನೆಕ್ಸ್ಟ್ ಆ ಟಾಪಿಕ್ ಬಂದು ನೀನ್ ಇಸ್ಕೊಳ್ವೆ. ಹೇಳು ಏನು. ಅವಾಗ ಬಿಡಾಗಕ್ಕೆ ಅಂತ ಹೋಯ್ತಿದ್ದೋ, ಬತ್ತಿದ್ದೋ. ಆಮೇಲೆ ಇರ್ದಂಗೆ ಒಂದ್ ವಾರಕ್ಕೆ 2 ಟ್ರಿಪ್ 1 ಟ್ರಿಪ್ ಸ್ಟಾರ್ಟ್ ಮಾಡ್ದು. ಕಾಲೇಜ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋದು. ನಾವು ಬಸ್ ಸ್ಟ್ಯಾಂಡ್ ಈಗ ಅಂಗಡಿ ಬಾಗ್ಲಾಗ ಬರೋಷ್ಟ ಒಳಗಡೆ ಅಲ್ಲೇ ಪೇರಿ ಮನೆ ಹೊಂಟಾಗಿರೋ. ನಾನು ಯಾವ ತರ ಅಂದ್ರೆ ಕಾಲೇಜಿಂದ ಬಸ್ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡಿಂದ ಮನೆ ಬಿಟ್ರೆ ಕಾಲೇಜಿಂದ ಬಸ್ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡಿಂದ ಮನೆ ಬಿಟ್ರೆ ಕಾಲೇಜಿಗೆ ಹೋಗ್ತಾನೆ ಇರ್ಲಿಲ್ಲ. ಇವ್ರಿಗೆ ಒಂದಿನ ಸಿಕ್ಕಿಲ್ವೇನೋ. ನಮ್ಮ ಮನೇಲಿ ಬಂದು ನೋಡೋರಲ್ಲ ಅದಷ್ಟೇ. ಮನೆ ಆಗ ಡೈರೆಕ್ಟ್ ಮನೆ ಹತ್ರ ಹೊಡ್ಬಿಡೋ. ಮನೆಗೆ ಬರೋದು ಡೈರೆಕ್ಟ್ ನ್ಯಾಚುರಲ್ ಬ್ಯೂಟಿ ನೋಡೋಣ. ಪಿಲ್ಲರು ಸುಂದ್ರ ಪಿಲ್ಲರ್ ಸುಂದ್ರ ಅಂದ್ರೆ ಇವ್ರ ಭಾವ.
ಅಲ್ಲ ಫ್ರೆಂಡ್ಸ್ ಹಂಗಿನೇ ಕೆಚ್ಚಕೊಂಡಾರಲ್ಲ ಇವ್ರು ಎಂತವ್ರು ಫ್ರೆಂಡ್ಸ್ ಹಂಗಿನೇ ಕೆಚ್ಚಕೊಂಡಾರಲ್ಲ ಇವ್ರು ಎಂತವ್ರು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಡೈರೆಕ್ಟ್ ಹೋಯ್ತಿದ್ದ ಮನೆಗೇನೆ ಕಾಫಿ ಗಿಫಿ ಕುಡಿತಿದ್ದು ನೀರ್ ಕುಡಿತಿದ್ದು ಬಚ್ಬಿಟ್ಟಿತ್ತು. ಆಮೇಲೆ ಒಂದ್ ದಿವ್ಸ ಇವಳು ಬೇಕು ಬೇಕು ಅಂದ್ಬಿಟ್ಟೆ 4ನೇ ಟ್ರಿಪ್ ಇವ್ರ ಮನೆಗೆ ಹೋಗಿದ್ದು. ಟೀ ಮಡಗಿದ್ರು, ಟೀನಾ ನೀರು ಈಗ ನಾನ್ ಹೇಳ್ತೀನಿ ಸುಮ್ನಿರು, ನಾನೇ ರಿಪ್ಲೈ ಮಾಡಿ ನೀರು ಬಂದಾದ್ಮೇಲೆ ನಂಗೆ ಗೊತ್ತಾಯ್ತು, ನಿನ್ ಮುಖ ಗೊತ್ತಾಯ್ತು ಅವಾಗ. ಟೀನೋ ನೀರೋ ನನಗ್ ತಂದ್ಕೊಟ್ಲು. ನಾನು ಇರ್ಲಿ ಕ್ಲಾಸಿಕ್ ಆಗೆ ಕೈ ಮುಟ್ತೆ. ಆಹಾ ಏನು ಅಯ್ಯೋ ನೀರೆಲ್ಲ ಕೊಡ್ಬೇಕಾದ್ರೆ ಅವಾಗ ಗೊತ್ತಾಯ್ತು ನಂಗೆ ಇವ್ರು ಯಾರಂತ. ಇಲ್ಲಿ ಅಲ್ಲಿ ತನಕ ನಂಗೆ ಗೊತ್ತಿರ್ಲಿಲ್ಲ, ಒಂದ್ ವರ್ಷ ತನಕ ಬಂದು ಹೋಗ್ತಾ ಇದ್ರಲ್ಲ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ. ಯಾವಾಗ ಗೊತ್ತಾಯ್ತು ಅಂದ್ರೆ ನನ್ ಸ್ಟೋರಿ ನಾನು ಹೇಳ್ತೀನಿ, ಅದನ್ನ ನಾನೇ ಹೇಳ್ತೀನಿ. ಹೀಗೆ ಹಿಂಗೆ ರಿಪ್ಲೈ ಮಾಡ್ತಿದ್ರಲ್ಲ ಅವಾಗ ನಮ್ಮ ಅಕ್ಕ ಪ್ರೊಫೈಲ್ ತೆಗ್ದು ನೋಡಿದ್ರಲ್ಲಿ ಯಾರು ಇವನು ನೋಡೋದ ಅಂತ ತೆಗುದ್ಲ ನಮ್ಮ ಅಕ್ಕ. ಅವಾಗ ನೋಡಿದ್ದು ಪ್ರೊಫೈಲ್ ಅಲ್ಲಿ ಇವ್ರ ಮುಖನ. ಅಲ್ಲಿ ತನಕ ನಾನ್ ನೋಡೇ ಇರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ನನ್ ಬರ್ತಡೇ ಬಂತು. ನನ್ ಬರ್ತಡೇಗ 12 ಗಂಟೆ ರಾತ್ರಿಗೆ ಎದ್ದಿ ಹ್ಯಾಪಿ ಬರ್ತಡೇ ಇನ್ನು ಕೆಳಗಡೆ ಏನೇನೋ ಸಣ್ಣ ಪುಟ್ಟ ಏನೇನೋ ಆಗಿದೆ. ಅಂದ್ರೆ ಹಂಗ ಕೆಟ್ಟಂಗೇನಲ್ಲ, ಒಳ್ಳೇದಾಗ್ಲಿ ಈ ತರ ಬರ್ತಡೇ ವಿಶ್ ಮಾಡಿದ್ರಲ್ಲ 12 ಗಂಟೆ ರಾತ್ರಿಲಿ ಎದ್ದಿ. ಅದ್ ನೋಡ್ಬಿಟ್ಟು 12 ಗಂಟೆ ರಾತ್ರಿ ಎದ್ದಿರ್ಲಿಲ್ಲ. ಬೆಳಿಗ್ಗೆ ಬರ್ತಡೇ ದಿನ ಬೆಳಿಗ್ಗೆ ಎದ್ದು ನೋಡ್ದೆ. ಮಾಮೂಲಿ ಎಲ್ಲ ಮೆಸೇಜ್ ಮಾಡಿರ್ತಾರಲ್ಲ ರಿಪ್ಲೈ ಕೊಡೋಣ ಅಂತ ತೆಗ್ದೆ ಫೋನ್ನಾಗ. ಇವ್ರು 12 ಗಂಟೆ ರಾತ್ರಿ ತೆಗ್ದು ಮಾಡಿದ್ರಲ್ಲ ನಂಗೆ ಯಾರು ಮಾಡಿರ್ಲಿಲ್ಲ. 12 ಗಂಟೆ ನಮ್ಗೇನ್ ಮಾಡ್ತಾರೆ, ನಮ್ ಫ್ರೆಂಡ್ಸ್ ಹುಡುಗಿರು ಮಾಡ್ತಾರೆ ಅಷ್ಟೇನೆ. ಇವ್ರು ನೋಡ್ಬಿಟ್ಟು ಏನು ಎಷ್ಟ್ ಚೆನ್ನಾಗ್ ಮಾಡಾರಲ್ಲ ಅಂದ್ಬಿಟ್ಟು ಅವಾಗ್ಲೇ ರಿಪ್ಲೈ ಕೊಟ್ಟೆ, ಥ್ಯಾಂಕ್ ಯು ಅಣ್ಣ ಅಂತ. ರಿಪ್ಲೈ ಕೊಟ್ಟೆ, ಥ್ಯಾಂಕ್ ಯು ಅಣ್ಣ ಅಂತ. ಆಗ ರಿಪ್ಲೈ ನಾನು ರಿಟರ್ನ್ ಅಣ್ಣನ ಅಂತ ಮೆಸೇಜ್ ಆಗ್ತೆ ಹ್ಞೂ ಅಂತ. ಸುಮ್ನೆ ನಾನು ಹೇಳ್ತೀನಿ ರಿಪ್ಲೈ 12 ಗಂಟೆ ರಾತ್ರಿ ಪಾಪ ವಿಶ್ ಮಾಡ. ಆಮೇಕಿಂತ 12 ಗಂಟೆ ರಾತ್ರಿ ಅಂತಲ್ಲ, ಒಂದ್ ವಾರ ಹಿಂದೆನೆ ನಾನು ಬರ್ತಡೇ ಎಲ್ಲ ತಿಳ್ಕೊಂಡು ವಿಶ್ ಮಾಡ್ತಾನೆ ಇದ್ರು. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಅಂತ ವಿಶ್ ಮಾಡ್ತಾನೆ ಇದ್ರು. 12 ಗಂಟೆ ರಾತ್ರಿ ಎದ್ ಮಾಡಿದ್ರಲ್ಲ, ಅಯ್ಯೋ ವಿಶ್ ಮಾಡೋರಲ್ಲ 12 ಗಂಟೆಲಿ ಎದ್ಬಿಟ್ಟು ನನಗೋಸ್ಕರ ಅನ್ಬಿಟ್ಟು ಅವತ್ತು ಏನು ಡಿಫ್ರೆಂಟ್ ಅಂದ್ರೆ ನನಗೆ 2 ವರ್ಷ ಕೊಟ್ಟಲ್ಲಿ ಆರ್ಡರ್ ಇತ್ತು. ನನಗೆ 2 ವರ್ಷ ಕೊಟ್ಟಲ್ಲಿ ಆರ್ಡರ್ ಇತ್ತು. ಹುಡುಗರು ಅನ್ಕೊಂಡು ಎಲ್ಲಾ ರೌಂಡ್ ಹೊಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಬಂದ್ ಮನಿ ಕತ್ತದು 11:15 ಹೋಗಿತ್ತು. ಆಮೇಲೆ ದೇವ್ರದ್ದು ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಅನ್ನೋದು ಗೊತ್ತಾಗೋಯ್ತು. ಅಯ್ಯೋ ಇನ್ನು ಅರ್ಧ ಗಂಟೆ ಅಲ್ವಾ ಅಂದ್ಬಿಟ್ಟು ಕೈಕ ಕುತ್ಕೊಂಡು ಸ್ಟೋರಿ ಮಾಡಿ ತಿರ್ಗಾ ಮನಿ 3 ಗಂಟೆಗೆ ಆರ್ಡ್ರ್ ಹೋಯ್ತಿದ್ನಲ್ಲ ಅಂದ್ಬಿಟ್ಟು ಗ್ಯಾಪ್ನ ಇತ್ತು ಆಗ ಮಾಡಿದ್ದು. ಬಿದ್ದೋಗಿಲ್ಲ, ಥ್ಯಾಂಕ್ ಯು ಅಣ್ಣ ಅಂತ ಹಾಕಿದ ಅಷ್ಟೇ. 12 ಗಂಟೆಲಿ ಯಾರೇ ವಿಶ್ ಮಾಡಿದ್ರು ಥ್ಯಾಂಕ್ ಯು ಹೇಳೋದು ಇದಲ್ವಾ ಮಾಮೂಲಿ. 12 ಗಂಟೆಲಿ ಮಾಡೋರೆ ಅಂದ್ರೆ ಥ್ಯಾಂಕ್ ಯು ಹೇಳ್ಬೇಕಲ್ಲ ಅಂದ್ಬಿಟ್ಟು ನಾನ್ ಥ್ಯಾಂಕ್ ಯು ಅಣ್ಣ ಅಂತ ಹಾಕ್ತೆ. ಥ್ಯಾಂಕ್ ಯು ಅಣ್ಣ ಅಂತ ಹಾಕ್ತಾದ್ಮೇಲೆ ಬಂದ್ಬಿಟ್ಟೆ ಕೂಡ ಸುರಿಮಳೆ ಮೆಸೇಜ್ಗಳು. ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಒಳ್ಳೇದಾಗ್ಲಿ ಹಂಗಾಗಿ ಮೆಸೇಜ್ಗಳು ಬರ್ತಾವೆ. ನಾನು ನೋಡ್ಬಿಟ್ಟು ನೀನ್ ಇಷ್ಟೊಂದು ಮೆಸೇಜ್ ಮಾಡ್ತಾನೆ ಅಂತ ಹೇಳಿ ನಂಗೆ ಮೆಸೇಜೇ ಮಾಡಕ್ ಹೋಗಿಲ್ಲ. ಸುಮ್ನೆ ಆಗ್ಬಿಟ್ಟು ಅಲ್ಲಿಗೆ ನಿಲ್ಸ್ಬಿಟ್ಟೆ. ಇನ್ನ ಅದಾದ್ಮೇಲೆ ನಮ್ ಮನೆಗ್ ಬರ್ತಾನೆ ಇದ್ರು. ನಾನು ಅವಾಗ ಮನೆಗ್ ಬಂದಾದ್ಮೇಲೆ ಯಾವಾಗ ಮನೆಗ್ ಬಂದಿದ್ ನೀವು ಇವ್ರು ಮನೆಗ್ ಬರ್ತಾ ಇದ್ರು. ನಂಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಸುಂದ್ರ ಬಂದ್ ಹೇಳ್ದೆ ಹಿಂಗೆ ಲವ್ ಮಾಡ್ತಾನೆ ಅಂತ. ಸುಂದ್ರ ಅಂದ್ರೆ ಇವ್ರೇ ಲವ್ ಮಾಡ್ತಾರೆ ಅಂತ ಏನು ಹೇಳಿಲ್ಲ. ಈಗ ಹೌದೌದು ಈ ತರ ಒಂದ್ ಹುಡ್ಗ ಐತೆ ನೀನ್ ಇಷ್ಟಪಟ್ಟ ಹೇಳ್ತೀನಿ ನೋಡಿ. ಈಗ ಇವ್ರು ಹೆಂಗೆ ಅಂದ್ರೆ ಸುಂದ್ರನು ಮೋಹನನು ಪ್ಲಾನ್ ಮಾಡೋರೆ. ಸುಂದ್ರ ಮತ್ತೆ ಮೋಹನ ಹೆವಿ ಕ್ಲೋಸ್ ಫ್ರೆಂಡು. ಮೋಹನ ಹೇಳೋರೆ ಲಾಸ್ಟ್ ಬಿಟ್ಟಿಲ್ಲ, ಗುರು ಈ ತರ ನಿಮ್ ತಂಗಿಯ ಲವ್ ಮಾಡ್ತಾ ಇದೀನಿ, ನಿಮ್ ತಂಗಿ ನಂಗೆ ಇಷ್ಟ ಆಗೋರೆ, ನಾನು ಚೆನ್ನಾಗಿದ್ದೀನಿ, ಈಗ ನಾನು ಮದುವೆ ಆಗ್ಬೇಕಂತ ಇದ್ದೀನಿ ಆತರ ಹೇಳ್ದಾಗ ಸುಂದ್ರ ಅವನಲ್ಲ ನಮ್ಮ ಮೋಹನನ ಬಾಮ ಇದ್ದ ಅವ್ನು ಇವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್. ಜೋಡಿ ಎತ್ಕೊಳ್ತಾರ ಇವನು ಬಾಮೆ ನನ್ನ ದಿಲೀಪ್ ಮತ್ತೆ ಸುಂದ್ರ. ಇವ್ರು ಏನ್ ಮಾಡೋದಂದ್ರೆ ಸ್ಟಾರ್ಟಿಂಗ್ ಮಂದಿ ನನ್ಗ ಹೇಳಿಲ್ಲ ನಿನ್ನ ಮದ್ವೆ ಇಷ್ಟ ಪಡ್ತಿದ್ದೀನಿ ಅಂತ ಏನ್ ಹೇಳಿಲ್ಲ, ಬೇರೆಯವ್ರ ಕೈಲಿ ಹೇಳ್ಸಿರೋದು. ಫಸ್ಟ್ ನಮ್ ದೊಡ್ಡಮ್ಮಂಗೆಲ್ಲ ಒಪ್ಸಿ ನಮ್ಮ ಅಮ್ಮನು ಒಪ್ಸೋರೆ. ನಂಗೆ ಮ್ಯಾಟ್ರೇ ಗೊತ್ತಿಲ್ಲ ಲವ್ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಅಮ್ಮನು ಇಲ್ಲಿ ಗಂಟೆ ಆಯ್ತು. ಈಗ ಅವ್ನು ಕಂಟಿನ್ಯೂ ಮಾಡ್ತಾನೆ ಯಾವ ತರ ಒಪ್ಪಿಸ್ತೆ ಯಾವ ತರ ಮಾಡಿದೆ ಅಂತ. ನಂಗೆ ಇಷ್ಟ, ನಂಗೆ ಒಪ್ಕೊಳ್ಳಿಲ್ಲ ನಮ್ಮ ಅಣ್ಣ ಬಂದಾದ್ಮೇಲೆ. ಮಾಮೂಲಿ ಇವಳು ಈಗ್ಲೇ ಮದ್ವೆ ಆಯ್ಕಿಲ್ಲ, ನಾನು ಓದ್ಬೇಕು ದಬಕ್ಬೇಕು. ಆಮೇಲೆ ಇವ್ರ ಅಕ್ಕವರೆಲ್ಲ ನರ್ಸಿಂಗ್ ಮಾಡ್ತಾ ಇದ್ರು, ನಾನು ನರ್ಸಿಂಗ್ ಅಂದ್ರೆ ನಂಗಿಂತ ದೊಡ್ಡವರಲ್ಲ ನಮ್ಮ ಮಕ್ಕಂದ್ರ ಮದ್ವೆ ಆಗಿಂತ ಮುಂಚೆ ನಾನು ಹೇಗ್ ಮದ್ವೆ ಆಗ್ಬಿಡ್ಲಿ ಅಂತ ಈ ತರ ಹೇಳ್ತಿದ್ದೆ. ಈಗ ನಿಲ್ಸಿಗ ಅವ್ನು ಹೆಂಗೆ ನಿನ್ನ ಬಿಡಿಸ್ಕೊಂಡ, ಹೆಂಗೆ ಪ್ರಯತ್ನ ಪಟ್ಟ, ಹೆಂಗೆ ಬಿಡಿಸ್ಕೊಳಕ್ ಎಷ್ಟು ಕಷ್ಟ ಪಟ್ಟ ಅದ್ನ ಹೇಳ ನೀನೀಗ. ಅದನ್ನೇ ಏನು ಮಾಮೂಲಿ ಮೆಸೇಜ್ ಮಾಡ್ಕೊಂಡು ಡೈಲಿ ಮೂವ್ ಮಾಡ್ತಿದ್ವು. ಮೆಸೇಜ್ಗೆ ಲೈಟ್ ಆಗಿ ರಿಪ್ಲೈ ಕೊಡ್ತಿದ್ವು. ಬೆಳಿಗ್ಗೆ ಮೆಸೇಜ್ ಮಾಡ್ಕೊಂಡು ಮೂವ್ ಮಾಡ್ದು. ಆಮೇಲೆ ಇವ್ರ ಅಮ್ಮಂಗೆ ಮತ್ತೆ ದೊಡ್ಡಮ್ಮಂಗೆ ಅವ್ರಿಗೆ ಹೇಳ್ಕೊಂಡು
ಮುಗ್ದೈತು. ನಾನು ಅದನ್ನೇ ಹೇಳ್ತಾ ಇಲ್ಲ. ಈಗ ನೀನು ಇವಳನ್ನ ಪ್ರಪೋಸ್ ಮಾಡ್ದೆ, ಪ್ರಪೋಸ್ ಇನ್ನು ಮಾಡಿರ್ಲಿಲ್ಲ. ಫಸ್ಟ್ ಏನಾಗದೆ ಅಂದ್ರೆ ಇವ್ರು ನನ್ಗೂ ಏನ್ ಪ್ರಪೋಸ್ ಮಾಡಿಲ್ಲ. ನನ್ ಇಷ್ಟ ನಂಗ್ ಮನೆಗ್ ಬಂದ್ ನೋಡೋರೆ ಒಂದ್ ವರ್ಷದಿಂದ ಮೂನ್ ಮೈಂಡ್ ಏನು ಡೈರೆಕ್ಟ್ ಮದ್ವೆ ಮೊದ್ಲು ಇಲ್ಲ ಮದ್ವೆ ಆಗ್ಬಿಡಕ್ ಅಂತ ಈ ತರ ಬಿಡಬಾರ್ದು. ನನ್ಗೇನ್ ಬಂದ್ ಹೇಳಿಲ್ಲ. ಬರೀ ಅಷ್ಟಕ್ಕೆ ಮೆಸೇಜ್ ಬರ್ತಡೇ ಮೆಸೇಜ್ ಲಾಸ್ಟ್ ಆಗಿತ್ತಲ್ಲ ಅಷ್ಟೇನೆ. ನಂಗ್ ಆಗ ಮೆಸೇಜ್ ನೋಡ್ಬಿಟ್ಟು ಇವ್ರು ಅವಾಗ ಅಷ್ಟಿಷ್ಟು ಪರಿಚಯ ಅಂತೀನಿ ಗೊತ್ತಾಯ್ತು. ಒಂದು ಹಿಂಗೆ ಒಂದ್ ಮೆಸೇಜ್ ಮಾಡ್ತಾ ಇದ್ದೆ ಒಂದ್ ಹುಡ್ಗ ಅಂತ. ಪ್ರಪೋಸ್ ಮಾಡಿದ್ಯಾರೋ? ಮಾಡುದಾನ ಪ್ರಪೋಸ್ ಪ್ರಪೋಸ್ ಮಾಡೋದು ಗೊತ್ತಿಲ್ಲ, ಲವ್ ಮಾಡಿದ್ರಾ? ಇಲ್ಲ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ಯಾಳಿ? ಪ್ರಪೋಸ್ ಇವ್ರೇನೆ ಅನ್ಕೊ ಬಂದಿದ್ರಂತೆ. ಅದೇ ಮಾಮೂಲಿ ನಂಗ್ ಮೆಸೇಜ್ ಮಾಡ್ಕೊಂಡು ಸುಮ್ನೆ ಹಿಂಗೆ ಲಾಸ್ಟ್ ಆಗಿಟ್ಟಿದ್ದೇನೆ. ನನಗ್ ಜ್ಞಾಪನ ಬಂತು, ಯಾವ್ದೋ ಜಾತ್ರೆಲಿ ಗೊಂಬೆ ತಂದ್ಕೊಡ್ನಲ್ಲ. ಕ್ಲಾಸ್ ಆಯ್ತು. ಗೊಂಬೆ ತಂದ್ಕೊಡುವಾಗ ಗೊಂಬೆ ತಂದ್ಕೊಡೋಷ್ಟೆಲ್ಲ ನಂಗೆ ಗೊತ್ತಾಯ್ತು ಇವ್ರು ಯಾರು, ಇವ್ರ ಮುಖ ಎಲ್ಲ ನಂಗೆ ಗೊತ್ತಾಯ್ತು. ಮೆಸೇಜ್ ಅಲ್ಲಿ ನೋಡ್ತಿದ್ನಲ್ಲ, ಸ್ಟೋರಿ ಎಲ್ಲ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಅವಾಗ ನಾನು ಇನ್ಸ್ಟಾದಲ್ಲಿ ಇವ್ರನ್ನ. ಅಂದ್ರೆ ಬರ್ತ್ಡೇ ವಿಶ್ ಮಾಡಿದ್ರಲ್ಲ. ಈ ಮಧ್ಯದಲ್ಲಿ ಇನ್ನೊಂದು ಹೇಳ್ತೀನಿ, ಈ ಮಧ್ಯದಲ್ಲಿ ಸಿಂಚುನ ಲವ್ ಮಾಡ್ತಿರೋದಕ್ಕೆ ನನಗೂ ಒಂದ್ ಹೇಳೋಣ. ನನ್ ತಮ್ಮ ನನ್ಗೆ ಹೇಳ್ದಂಗೆ ಏನು ಮಾಡ್ಲಿಲ್ಲ. ನನ್ಗೆ ಫೋನ್ ಮಾಡ್ದ ಯಾವತ್ತು, ನಾನು ಅನ್ಗೂಡಲ್ಲಿ ಆಗ ಹೊಸದಾಗಿ ಅಂಗಡಿ ಸ್ಟಾರ್ಟ್ ಮಾಡಿದೆ. ಆಗ ಫೋನ್ ಮಾಡ್ದ, ಶಿವಣ್ಣ ನಾನು ಈ ತರ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಣ್ಣ, ಹೆಂಗಿದ್ರು ನೀನು ಲೇಟ್ ಆಗಿ ಮದ್ವೆ ಐತಿ. ಅದೊಂದೇ ಹೇಳಿದ್ರೆ ಹಿಂದೆ ಲವ್ ಮಾಡಿರೋವೆಲ್ಲಾನು ಹೇಳಿದ್ರು. ಇಲ್ಲ ಅದೇ ಅವ್ನು ಯಾವ ಹುಡುಗಿನ ತಲೆ ಕೆಸ್ಕೊತಿರ್ಲಿಲ್ಲ. ಹಿಂಗೆ ಹೇಳಿಲ್ಲ ಅವನು. ನೋಡು, ಯಾವ ಹುಡುಗಿನ ತಲೆ ಕೆಸ್ಕೊತಿರ್ಲಿಲ್ಲ ಅವನು. ರಿಯಲ್ ಒಪ್ಕೊಂಡಲ್ಲ, ಇದ್ರೆ ಬೀಟ್ ಹಾಕಕ್ಕೆಲ್ಲ ಹೋಯ್ತಿದ್ದ. ಏನಪ್ಪಾ ಅಂದ್ರೆ ಹುಡುಗಿನ ನೋಡೋದು ಬಿಡೋದು ಮಾಮೂಲಿ, ಅವೆಲ್ಲ ಕ್ಯಾಶುವಲ್ ಆಗಿ ನಡೀತಿತ್ತು. ನನ್ಗೆ ಫೋನ್ ಮಾಡ್ದ, ಶಿವಣ್ಣ ಹಿಂಗೆ ನಾನು ಒಂದ್ ಹುಡುಗಿ ಲವ್ ಮಾಡ್ತೀನಿ ಕಾರಣ, ಸುಂದೂರ್ನ ನಂಟ್ರೆ ಆಗ್ಬೇಕು, ಸುಂದೂರ್ ತಂಗಿ ಆಗ್ಬೇಕು, ಒಳ್ಳೆ ಹುಡುಗಿ ಕಾರಣ. ತುಂಬಾ ಎಲ್ಲಾ ಕಡೆ ವಿಚಾರಿಸ್ಬಿಟ್ಟಿನಿ ಕಾರಣ. ನಿನ್ನ ಲವ್ ಮಾಡಕ್ಕೆ ನಿನ್ ಒಳ್ಳೆ ಹುಡುಗಿಯ ಅಂತ ಇಡೀ ಕ್ಯಾರ್ ನಗರ ಎಲ್ಲ ವಿಚಾರಿಸೋನೆ. ಕ್ಯಾರ್ ನಗರ ಅಂದ್ರೆ ನಿಮ್ಮೂರು ಅಕ್ಕಪಕ್ಕ ಯಾರು ಬಿಟ್ಟಿಲ್ಲ. ಅದೇ ಕೆಲಸ ಒಂದ್ ತಿಂಗಳು ಕೆಲಸ ಮಾಡಾನೆ ನಿನ್ನ ಒಳ್ಳೆ ಹುಡುಗಿನ ಏನು ಅಂತ ವಿಚಾರಿಸ್ಕೊಳಕ್ಕೆ. ಅವೆಲ್ಲ ವಿಚಾರಿಸ್ಬಿಟ್ಟು ಅನ್ಕೊಂಡ್ ಮಾಡ್ದ, ಅಣ್ಣ ಹುಡುಗಿ ಮಾತ್ರ ಸೂಪರ್ ಕಾರಣ, ಒಳ್ಳೆ ಹುಡುಗಿ ಕಾರಣ, ನನ್ಗೆ ಒಳ್ಳೆ ಮದ್ವೆ ಆಗ್ಬೇಕಣ. ಈಗ ನೀನ್ ಮದ್ವೆ ಆಗಿ ಫಸ್ಟ್ ನಾನೇ ಮದ್ವೆ ಆಗೋಣ ಅಂತ ಕೇಳ್ದ. ಗೈಸ್ ಯಾಕೆ ಫಸ್ಟ್ ಮದ್ವೆ ಆದ ಅಂತ ಸಪರೇಟ್ ವಿಡಿಯೋ ಮಾಡ್ತೀನಿ. ಅದೊಂದು ಸುಮಾರು ಒಳ್ಳೆ ಕಥೆ ಇದೆ, ಒಂದು ಪುರಾಣಗಳವೆ. ಎಲ್ಲಾರ್ನು ಮದ್ವೆ ಆಗೋ ಟೈಮ್ ನನ್ನ ತಮ್ಮ ಅಂತ ಮದ್ವೆ ಮಾಡ್ಸಿರೋದು. ನೀನ್ ಹಂಗೆ ಅನ್ಕೊಂಡಿರ್ತಾನೆ. ಇಲ್ಲ ಅಣ್ಣ ಅಂತಾನೆ ಗೊತ್ತಾಗಿತ್ತಾ? ಬಟ್ ಸುಮಾರು ಜನಕ್ಕೆ ನಾನ್ ತಮ್ಮ ಅಂತ ತಿಳಿಸಿರೋದು ಸ್ಟಾರ್ಟಿಂಗು. ಅಣ್ಣನ್ ಗೊತ್ತಾಗಿತ್ತು ಇವ್ರು ನಂಗೆ ಅಷ್ಟೆಲ್ಲ ಗೊತ್ತಾಯ್ತು. ಮುಖ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ನಲ್ಲ, ಇವ್ ಪ್ರೊಫೈಲ್ ಎಲ್ಲ ಪೋಸ್ಟ್ ಮಾಡ್ತಿದ್ರಲ್ಲ. ನಮ್ ಫಾಲೋ ಮಾಡಿದ ತಕ್ಷಣ ಏನ್ ಪೋಸ್ಟ್ ಮೇಲೆ ಪೋಸ್ಟ್ ಇವ್ರ ಫೋಟೋಗಳು ಹೊಸ ಪೋಸ್ಟ್ ಮಾಡ್ತಿಲ್ಲ. ಅವಾಗ ಮುಖ ಎಲ್ಲ ಪರಿಚಯ ಆಗಿತ್ತಲ್ಲ, ನಂಗೆ ಗೊತ್ತಾಯ್ತು. ಅಂದ್ರೆ ರಿಯಲ್ ಆಗಿ ಏನ್ ನೋಡಿರ್ಲಿಲ್ಲ, ಫೋನ್ ಅಲ್ಲಿ ನೋಡಿದೆ. ಇವ್ರನ್ನ ಒಂದ್ ವರ್ಷದಿಂದ ಎಲ್ಲ ರಿಯಲ್ ಆಗಿ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ, ನಂಗೆ ಮಾತ್ರ ಗೊತ್ತಿಲ್ಲ. ಬುಲೆಟ್ ಗಾಡಿ ಹಿಂದಕ್ಕೆ ಹೋಗ್ಬಿಟ್ಟೆ, ಈಗ ತಿರ್ಗಿ ರಿಪೀಟ್ ಹೋಯ್ತಾ ಇದೆ. ನೀ ಸ್ಟಾರ್ಟ್ ಮಾಡಿ ಈಗ. ಹಾಗೆ ಇವ್ರು ಲೈನ್ ಹಾಕಿ ಸಾಕು ಪ್ರಪೋಸ್ ಮಾಡೋದು ಬಿಡೋದು ಅನ್ಕೊಂಡ್ ಪ್ರಪೋಸ್ ಮಾಡೋಣ ಇವತ್ತು ಅನ್ಕೊಂಡ್ ಬಂದಾರೆ. ಜಾತ್ರೆ ಅರ್ಕೇಶ್ವರ ಜಾತ್ರೆ ಕೇರ್ನಗರ ಪಕ್ಕ. ಅದೇ ತಿಳ್ಕೊಳ್ಳಿ, ಕ್ಯಾರ್ನಗರದಲ್ಲಿ ಯಾರು ವಿಡಿಯೋ ನೋಡ್ತಿದ್ರ? ಅರ್ಕೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ಫಸ್ಟ್ ಪ್ರಪೋಸ್ ಮಾಡಿರೋದಂತೆ. ಹೆಂಗ್ ಪ್ರಪೋಸ್ ಮಾಡ್ತಾ ಹೇಳ? ಏನಪ್ಪಾ ಅಂದ್ರೆ ಓದೋ ನಾವು ದೇವಸ್ಥಾನಕ್ಕೆ ನಾರ್ಮಲ್ ಆಗಿ ಹೋಗಿ ಫುಲ್ ಜಾತ್ರೆ ಗೀತ್ರೆ ಎಲ್ಲ ಮುಗಿಸ್ಕೊಂಡ್ ಬತ್ತದು. ಆವಾಗ ಸುಂದ್ರ ನಮ್ಮ ಆಂಟಿ ಅವ್ರ ಮನೆಗೆ ಹೋಗೋದ ಅಂತ ಹೇಳ್ದ. ಆಗ ಅಲ್ಲೇ ಸಿಕ್ಕುದ್ನಿಗುಳುವೆ. ಅಲ್ಲೇ ಸಿಕ್ಕಾದ್ಮೇಲೆ ಗೊಂಬೆ ತಗೊಂಡು ಚಿಕ್ಕದು ಗೊಂಬೆ ಅದನ್ನ ನಾನು ಇಟ್ಕೊಂಡಿದೀನಿ. ಇವ್ರು ನಾನ್ ಕೊಟ್ಟಿದಂತ ಏನ್ ಇಟ್ಕೊಂಡಿಲ್ಲ, ಎಲ್ಲ ಕಳ್ದಾಕೊಂಡಾರೆ. ಅದ ಚಿಕ್ಕ ಗೊಂಬೆ ತಂದಿ ಮಾಮೂಲಿ ಇವ್ರಿಗೂ ಭಯ ಅಲ್ವಾ, ಸುಂದ್ರಕ್ಕೆ ಕೊಟ್ರು. ನನ್ ಬರ್ತಡೇ ದಿನ ಬರ್ತಡೇ ಇವತ್ತಾಗಿ ಮಾರ್ನಿ ಬೆಳಿಗ್ಗೆ ಇವ್ರು ಬಂದಿದ್ದು. ಸುಂದ್ರಕ್ಕೆ ಕೊಡ್ಕಳ್ಸಿದ್ರು ಬರ್ತಡೇ ಗಿಫ್ಟ್ ಕೊಡೋಗು ಅಂತ. ಇವ್ರು ಕೊಡಕ್ಕೂ ಭಯ. ಸುಂದ್ರ ತಂದ್ಬಿಟ್ಟು ತಕೋ ನಿನ್ ಬರ್ತಡೇ ತಕೋ ಗಿಫ್ಟ್ ಇದು ಅಂತ ಕೊಡ್ತಾನೆ. ನಾನ್ ಇವ್ನು ಯಾವ ಕಡ್ಲ ನನ್ ಗಿಫ್ಟೇ ಕೊಟ್ಟಿಲ್ಲ. ಸುಂದ್ರ ನನ್ಗೆ ಏನಪ್ಪ ಕೊಡ್ತಾನೆ ಅಂತ. ಇರ್ಲಿ ಇಲ್ಲ ಇದೊಂದು ಮುಗಿಸ್ಬಿಡ್ದ ಇನ್ನೊಂದ್ ಸ್ವಲ್ಪ. ನಾನು ಜಾತ್ರೆಗೆ ಹೋಗಿದ್ನಲ್ಲ, ಅರ್ಕೇಶ್ವರ ಜಾತ್ರೆ ಅಂದ್ರೆ ನಮ್ಗೆ ಅಲ್ಲೇ ಕೇರ್ನಗರ ಪಕ್ಕದಲ್ಲೇ ಅಲ್ವಾ, ಪಕ್ಕದಲ್ಲೇ ಇರೋದು. ಏನಪ್ಪಾ ಅಂದ್ರೆ ಅಲ್ಲಿ ಗಂಟ ನಮ್ದು ಸಿಂಗಲ್ ಲವ್ ಸ್ಟೋರಿ ಆಗಿತ್ತು. ಆಮೇಲೆ ಪ್ರಪೋಸ್ ಮಾಡಾದ್ಮೇಲೆ ಜೋಡಿ ಲವ್ ಸ್ಟೋರಿ ಆಗಿ. ಆಮೇಲೆ ಈ ಪ್ರಪೋಸ್ ಅಂದ್ರೆ ಓದೋ ಸುಂದ್ರಂಗಿಲ್ ಟೆಡಿ ಬೇರ್ ಕೊಡಿಸ್ದೆ. ನಾನು ಮೋಹನ ಇಷ್ಟ ಪಡ್ತಾವ ಹೆಂಗೆ ಅಂತ ಇವ್ರ ಗಿಫ್ಟ್ ಅಂತ ಗೊತ್ತಿರ್ಲಿಲ್ಲ ನಂಗೆ. ಅಣ್ಣ ನಮ್ಮ ಅಣ್ಣ ಕೊಟ್ಟಿದ್ದ ಅಂತ ಇಸ್ಕೊಂಡೆ.
ಆಮೇಲೆ ಇವ್ರು ಬಂದು ಆಮೇಲೆ ನಾನ್ ಬಂದು ಹೇಳಿ ಹೇಳಿದ್ರು ನಂಗೆ ಭಯ ಆಯ್ತದೆ ಅವ್ರು ಪ್ರಪೋಸ್ ಮಾಡಿದಷ್ಟೇ ಇದೇನು ಫೋನ್ ಅಲ್ಲಿ ನೋಡಿದ್ದು ಇವರೇ ಡೈರೆಕ್ಟ್. ಇವಳು ನಾನು ಈಗ್ಲೇ ಮದ್ವೆ ಆಯ್ಕಿಲ್ಲ ಓದ್ಬೇಕು ದಬಾಕ್ಬೇಕು ಅಂದ್ಬಿಟ್ಟು ಇವಳು ಅದಾದ್ಮೇಲೆ ನಾನ್ ಮನೆಗ್ ಹೋಗಿದ್ದೀನಿ, ಮನೆಗೆ ಬಂದ್ ಬಿಡದ ಗೊಂಬೆನೂ ಹಿಡ್ಕೊಂಡು ಗೊಂಬೆ ಕೊಟ್ಬಿಟ್ಟೆ ಏನೋ ಸುಂದ್ರಂಗೆ. ಬೈದಲೆ ಗಾಬ್ರಿಲೆ ಏನು ಇಸ್ಕೊಳ್ಳಿಲ್ಲ ಸುಂದ್ರನ್. ನಿಮ್ಗೆ ನಿಮ್ಮ ಅಣ್ಣ ಧೈರ್ಯ, ನಿಮ್ಮ ಅಣ್ಣ ಕಡೆದ ಬಂದಿರೋದು ಧೈರ್ಯ, ನಿಮ್ಗೆ ಭಯ ಇಲ್ಲ. ಅಲ್ಲ ಮನೆಗ್ ಹೋಗಿ ಫಿಟ್ಟಿಂಗ್ ಇಡ್ತೇನೆ ನಮ್ಮ ಅಣ್ಣನ್ ಮೇಲೆ. ಸುಂದ್ರನೇ ಕರ್ಕೊಂಡ್ ಬಂದಿದ್ದೆ ನಂಗೆ ಅದೇ ಒಂದ್ ಹುಡುಗನ ಜೊತೆ ಪ್ರಪೋಸ್ ಕರ್ಕೊಂಬಂದಿದಾಗ ನಾನು ನಾರ್ಮಲ್ ಆಗಿ ಹೋಗೋದು ಬಂದು ಅವಾಗ ಅಲ್ಲಿ ಗಂಟ ಮನೇಲಿ ಎಲ್ಲಾನು ಒಪ್ಸಾಕಿದ್ರು. ಈಗ ಇವನು ಕೂಡ ಫೋನ್ ಮೇಲೆ ಫೋನ್ ಬರ್ತೈತೆ. ಈಗ ಇಲ್ಲಿ ಗಂಟ ಒಂದ್ ಸೈಡ್ ಲವ್ ಸ್ಟೋರಿ ಆಗಿತ್ತು, ರಿಯಲ್ ಲವ್ ಸ್ಟೋರಿ 2 ಸೈಡ್ ಇಲ್ಲಿಂದ ಕಂಟಿನ್ಯೂ ಮಾಡ್ತೀವಿ ಪಾರ್ಟ್ 2 ಅಲ್ಲಿ. ಈಗ ಆಲ್ರೆಡಿ ಟೈಮ್ ಕೂಡ ತುಂಬಾ ಜಾಸ್ತಿ ಆಗ್ಬಿಡೆ ನೋಡಿ, ಫೋನ್ ಮೇಲೆ ಫೋನ್ ಬರ್ತಾನೆ ಇವೆ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀವಿ, ಟೈಮ್ ಕೂಡ ಜಾಸ್ತಿ ಆಗಿ ಆಲ್ಮೋಸ್ಟ್ ಒಂದ್ 20 ನಿಮಿಷದ ಮೇಲೆ ವಿಡಿಯೋ ಆಗದೆ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀವಿ. ಪಾರ್ಟ್ 2 ನ 15K ಸಬ್ಸ್ಕ್ರೈಬರ್ ಆದ್ಮೇಲೆ ಬಿಡೋದು, ನಾನು ಪಾರ್ಟ್ 2 ನ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ದಿವಸ ಮಾಡ್ಬಿಡ್ತೀನಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಹೇಳ್ತಿರುತ್ತೆ ಬೇಜಾರ್ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಈಗ ವಿಡಿಯೋ ಮೇಲಿಂದ ಇವಳ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ಲಿಲ್ಲ, ಇವಳಿಗೂ ಸಿ ಮೆಸೇಜ್ ಮಾಡ್ತಿರ್ಲಿಲ್ಲ. ಇವ್ರ ರಿಕ್ವೆಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ರಿಕ್ವೆಸ್ಟ್ ಅಲ್ಲಿ ನಾನು ಫೋನ್ ಇಸ್ಕೊಂಡ್ ನೋಡ್ತಿದ್ದಲ್ಲ, ರಿಕ್ವೆಸ್ಟ್ ಅಲ್ಲಿ ಲೈನ್ ಇರವು. ಇವಳು ಯಾವ್ದೇ ರಿಪ್ಲೈ ಮಾಡ್ತಿರ್ಲಿಲ್ಲ, ನೋಡೋಳು ಸುಮ್ನಾಗೋಗಳು. ನಾನು ನೋಡ್ಕೊಂಡು ಸುಮ್ನ ರಿಯಲ್ ಲವ್ ಸ್ಟೋರಿ ಪಾರ್ಟ್ 2 ಅಂದ್ರೆ 2 ಸೈಡ್ ಲವ್ ಸ್ಟೋರಿನ ಪಾರ್ಟ್ 2 ಅಲ್ಲಿ ಬಿಡ್ತೀನಿ. ಈಗ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಇಲ್ಲಿ ಗಂಟ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ ಚಾನಲ್ ನ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಾರ್ಟ್ 2 ಬರುತ್ತೆ ಬೇಗನೆ. ಹೇಳ್ಬಿಡಿ ಏನ್ ಮಾಡೋಣ. ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ 2 ಸೈಡ್ ಲವ್ ಸ್ಟೋರಿ ಮುಂದೆ ಬರುತ್ತೆ ಟಾಪ್ 2. ಟೈಮ್ ಹೆವಿ ಆಗ್ಬಿಡುತ್ತೆ, ನಾನು ಅಂಗಡಿ ಹೋಗ್ಬೇಕು. ಬಾಯ್ ಬಾಯ್.